ಬ್ಯಾಡಿಗೆ ಮೆಣಸಿನ್ಕಾಯಿ ನಮ್ಮ ಆರ್ಡರ್ ಬಂದಿದೆ ಇವಾಗ. ನಾವು ಗೊತ್ತಲ್ಲ ಹುಡುಗಿರ್ ಬಾರಿ. ವಂಕಾಯಿ ಅಂದ್ರೆ ಏನ್ ಗೊತ್ತಾ? ಕಾಟನ್ ಸ್ಯಾರೀಸ್ ಅಂದ್ರೆ ತುಂಬಾ ಇಷ್ಟ. ಸಸ್ಟೈನಬಿಲಿಟಿನೂ ಪ್ರಮೋಟ್ ಮಾಡ್ಬೋದು. ಕಲೆಕ್ಟಬಲ್ ನನಗೆ ತುಂಬಾ ಇಷ್ಟ ಆಗಿ ತಗೊಂಡು ಬಂದೆ. ಆಲ್ಸೋ ಯಾರು ನೋಡ್ತಾ ಇಲ್ಲ ದಯವಿಟ್ಟು ನೋಡೋದಕ್ಕೆ ಶುರು ಮಾಡಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ವಿಠಲ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ಯೂಟ್ಯೂಬ್ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಬಂದು ಸಂಜೆ ಆಗಿದೆ. ಸಂಜೆ ನನ್ನ ಈವ್ನಿಂಗ್ ರೊಟೀನ್ ಹೇಗಿರುತ್ತೆ ಅನ್ನೋದು ಈ ವ್ಲಾಗ್ನ ಸಬ್ಜೆಕ್ಟ್ ಆಗಿರುತ್ತೆ. ಸೊ ಬನ್ನಿ ನನ್ನ ಈವ್ನಿಂಗ್ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಆ್ಯಂಡ್ ನನ್ನ ಹಿಂದಿನ 2 ಪ್ರೀವಿಯಸ್ ವ್ಲಾಗ್ಸ್ ನೀವೆಲ್ಲರೂ ಇಷ್ಟಪಟ್ರಿ ಅಂತ ನಾನು ಭಾವಿಸ್ತೀನಿ. ಲಾಸ್ಟ್ ವ್ಲಾಗ್ ಸ್ವಲ್ಪ ನನಗೆ ಕಂಟೆಂಟ್ ಸಿಗಲಿಲ್ಲ ಬಿಕಾಸ್ ಆಫ್ ರೀಸನ್ಸ್ ಐವ್ ಆಲ್ರೆಡಿ ಮೆನ್ಷನ್ಡ್. ಸೊ ಅದಾದಮೇಲೆ ಇನ್ನೊಂದು ವ್ಲಾಗ್ ಕೂಡ ಮಾಡಿದೆ. ಮೀಮ್ಸ್ ಎಲ್ಲ ಆ್ಯಡ್ ಮಾಡಿ ಒಂದು ಹೊಸ ಥರದ ಪ್ರಯತ್ನ ಕೂಡ ಮಾಡಿದ್ದೀನಿ. ಸ್ವಲ್ಪ ಕಷ್ಟ ಅನ್ನಿಸ್ತು ಆಬ್ವಿಯಸ್ಲಿ, ನಾನು ಫಸ್ಟ್ ಟೈಮ್ ಆ ಥರ ವ್ಲಾಗ್ಸ್ನೆಲ್ಲ ಎಡಿಟ್ ಮಾಡ್ತಾ ಇರೋದ್ರಿಂದ. ಬಟ್ ಇಟ್ ಹ್ಯಾಸ್ ಕಮ್ ಔಟ್ ರಿಯಲಿ ವೆಲ್ ಅಕಾರ್ಡಿಂಗ್ ಟು ಮೀ ಆ್ಯಂಡ್ ಎವ್ರಿ ಒನ್ ಅರೌಂಡ್ ಮೀ. ನನಗೆ ತುಂಬ ಅಪ್ರಿಷಿಯೇಟ್ ಕೂಡ ಮಾಡಿದ್ರು ಆ ವ್ಲಾಗಿಂದ. ಸೊ ಅದೇ ಥರ ವ್ಲಾಗ್ಸ್ ಬೇಕಂದರೆ, ಫನ್ ಆಗಿರಬೇಕು ಅಂದರೆ ನೀವು ಅದನ್ನು ಕೂಡ ಕಾಮೆಂಟ್ ಮಾಡಿ, ನಾನು ಖಂಡಿತ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಆಲ್ಸೋ ನಾವು ನಮ್ಮ ಫೇವ್ರೆಟ್ ರೆಸ್ಟೋರೆಂಟಿಂದ ಒಂದು ಬಿರಿಯಾನಿನ ಆರ್ಡರ್ ಮಾಡ್ತಾ ಇದ್ದೀವಿ. ನಾನು ವೆಜಿಟೇರಿಯನ್, ಸೊ ನಾನು ಒಂದು ವೆಜಿಟೇರಿಯನ್ ಬಿರಿಯಾನಿ ನಮ್ಮೆಲ್ರಿಗೂ ಫೇವ್ರೆಟ್ ನಮ್ಮ ಮನೆಯಲ್ಲಿ, ಅದನ್ನು ಆರ್ಡರ್ ಮಾಡಿ ನಿಮ್ಮೆಲ್ರಿಗೂ ಒಂದು ಐಡಿಯಾ ತೋರಿಸೋಣ. ವೆಜಿಟೇರಿಯನ್ ಅಂದಾಗ ನಾವು ಯಾವ ಥರ ಬಿರಿಯಾನಿನ ಎಲ್ಲ ಆರ್ಡರ್ ಮಾಡ್ಬೋದು ಅಂತ ನಿಮಗೂ ಒಂದು ಐಡಿಯಾ ಸಿಗಲಿ. ಸೊ ದ್ಯಾಟ್ ಯು ಕ್ಯಾನ್ ಆಲ್ಸೋ ಆರ್ಡರ್ ಇಟ್ ಲೇಟರ್ ಆನ್ ಸ್ವಿಗ್ಗಿ, ಝೊಮ್ಯಾಟೊ, ಸೊ ಈ ಥರ ಆ್ಯಪ್ಸಿಂದ ಆರ್ಡರ್ ಮಾಡ್ಬೋದು. ಸೊ ಬನ್ನಿ ನನ್ನ ಈವ್ನಿಂಗ್ ಹೇಗಿರುತ್ತೆ ಅಂತ ನೋಡೋಣ. ಯಾವ ಮಾಸ್ಕ್ ಹಾಕ್ಕೊಂಡಿದ್ಯಾ ರಕ್ಷಿತಾ? ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಏನು ಮಾಡುತ್ತೆ ಅಂತಲೂ ನಂಗೆ ಗೊತ್ತಿಲ್ಲ, ಹಾಕ್ಕೊಂಡಿದ್ದೆ ಅಷ್ಟೇ. ಆಲ್ಸೋ ನಾನು ರೀಸೆಂಟಾಗಿ ಒಂದು ಕ್ಲೇ ಮಾಸ್ಕ್ನ ಆರ್ಡರ್ ಮಾಡಿ ತರಿಸ್ಕೊಂಡೆ ಆಲ್ಪ್ಸ್ ಗುಡ್ನೆಸ್ಸಿಂದ. ಇದು ಟೀ ಟ್ರೀ ಸ್ಯಾಲಿಸಿಲಿಕ್ ಆ್ಯಸಿಡ್ಸ್ ಆ್ಯಂಡ್ ಆ್ಯಪಲ್ ಸೈಡರ್ ವಿನೆಗರ್. ಇದು ಆ್ಯಕ್ನೆ ಕಂಟ್ರೋಲ್ ಮಾಸ್ಕ್. ಸದ್ಯಕ್ಕೆ ನಂಗೆ ಆ್ಯಕ್ನೆ ಇಲ್ಲ, ಆ್ಯಕ್ನೆ ಮಾರ್ಕ್ಸ್ ಇದೆ. ಸೊ ಬಟ್ ಟು ಪ್ರಿವೆಂಟ್ ಆಲ್ಸೋ ಇಟ್ ಇಸ್ ಗುಡ್. ಒನ್ಸ್ ಇನ್ ಅ ವೀಕ್ ನಾವು ಹಾಕಿದಾಗ ನಮ್ಮ ಪೋರ್ಸ್ ಕ್ಲಾಗ್ ಆಗೋಲ್ಲ ಅನ್ನೋದು ಒಂದು ಐಡಿಯಾಯಿಂದ ನಾನು ಇದನ್ನು ತರಿಸ್ಕೊಂಡೆ. ಯು ಕ್ಯಾನ್ ಯೂಸ್ ಇಟ್. ಕ್ಲಾಗ್ ಆಗುತ್ತೆ ಪೋರ್ಸು, ತುಂಬ ಆಚೆ ಓಡಾಡ್ತೀರಾ, ಆಯಿಲ್ ಸೆಕ್ರೇಷನ್ ಜಾಸ್ತಿ ಆಗುತ್ತೆ ನೀವು ಅಂದಾಗ ಖಂಡಿತ ನೀವು ಇದು ಯೂಸ್ ಮಾಡ್ಬೋದು. ಇಟ್ಸ್ ಅ ನ್ಯಾಚುರಲ್ ಇಂಗ್ರೀಡಿಯೆಂಟ್. ನಿಮಗೆ ಗೊತ್ತು, ಆಲ್ಪ್ಸ್ ಗುಡ್ನೆಸ್ ನೀವು ಆಲ್ರೆಡಿ ಕೇಳಿರ್ತೀರ. ಒಂದು ಒಳ್ಳೆ ಫೇಸ್ ಮಾಸ್ಕ್ ಅಂತಲೇ ಹೇಳ್ಬೋದು. ನನ್ನ ತಂಗಿನೂ ಇವಾಗ ಆಫೀಸ್ಗೆ ಹೋಗಿ ಬಂದು ಹಚ್ಕೊಂಡಿದ್ದಾಳೆ. ಈ ಥರ ಬ್ಯಾಗ್ಸ್ ನೋಡೇ ಇರ್ತೀರ ನೀವು, ಮುಂಚಿನ ಕಾಲದಲ್ಲೆಲ್ಲ ಯೂಸ್ ಮಾಡೋರು. ಸೊ ನಾನು ಮತ್ತು ನಮ್ಮಮ್ಮ ಖಾದಿ ಬಂಡಾರ್ ಹೋಗಿದ್ವಿ ರೀಸೆಂಟಾಗಿ. ಸೊ ನಮ್ಮಿಬ್ರಿಗೂ ತುಂಬ ಇಷ್ಟ ಆಗಿ ತೊಗೊಂಡು ಬಂದಂಥ ಬ್ಯಾಗ್ ಇದು. ಇದಷ್ಟೇ ಅಲ್ಲ, ನಾವು ಒಂದು ಸ್ಯಾರಿ ಕೂಡ ಶಾಪ್ ಮಾಡಿದ್ವಿ. ಆಲ್ಸೋ ನಮ್ಮಮ್ಮಂಗೆ ಯಾವುದೋ ಒಂದು ಬ್ಲೌಸ್ ಮೆಟೀರಿಯಲ್ ಬೇಕಿತ್ತು, ಅದನ್ನು ಕೂಡ ಶಾಪ್ ಮಾಡಿದ್ವಿ. ನಾನು ಆರ್ ನಗರ್ ಸುತ್ತಮುತ್ತನೇ ಇರೋದ್ರಿಂದ ಇಲ್ಲಿ ಕಂಟಿನ್ಯೂಸ್ ಆಗಿ ಎಕ್ಸಿಬಿಷನ್ಸ್ ಹಾಕ್ತಾನೆ ಇರ್ತಾರೆ. ಅಲ್ಲಿಂದ ನಾನು ಇಲ್ಲೊಂದು ಕಲೆಕ್ಟಬಲ್ ನನಗೆ ತುಂಬ ಇಷ್ಟ ಆಗಿ ತೊಗೊಂಡು ಬಂದೆ. ಇದನ್ನು ನಾನು ತುಳಸಿ ಹಬ್ಬದಲ್ಲಿ ಕೂಡ ಮೊನ್ನೆ ಇಟ್ಟಿದ್ದೆ. ನೀವು ನನ್ನ ಕಮ್ಯುನಿಟಿ ಪೋಸ್ಟ್ ಹೋಗಿ ನೋಡ್ಬೋದು, ನಾನು ಇದನ್ನು ಇಟ್ಟಿದ್ದೀನಿ. ಆಲ್ಸೋ ನಾನು ಏನೇನು ತೊಗೊಂಡು ಬಂದಿದ್ದೀನಿ ಅಂತ ತೋರಿಸ್ತೀನಿ. ಬ್ಯಾಗ್ ತೊಗೊಂಡಿದ್ದರಿಂದ ನಾವು ಶಾಪಿಂಗ್ ಮಾಡಿದ್ದೆಲ್ಲ ಅದರಲ್ಲಿ ಹಾಕ್ಕೊಂಡು ಬರೋಂಗೆ ಯೂಸ್ಫುಲ್ ಆಯಿತು. ಇನ್ನೊಂದು ತೊಗೊಂಡಿದ್ದೆ ಎಕ್ಸಿಬಿಷನಲ್ಲಿ, ಅದನ್ನು ಫಸ್ಟ್ ತೋರಿಸ್ತೀನಿ. ಸ್ವಲ್ಪ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಈ ಥರ ಮಣ್ಣಿಂದ ಮಾಡಿರೋಂಥ ಚಿಕ್ಕ ಚಿಕ್ಕ ಫ್ರೂಟ್ಸ್. ನಮ್ಮ ಮನೆಯಲ್ಲಿ ನಾವು ದಸರಾನ ಸೆಲೆಬ್ರೇಟ್ ಮಾಡ್ತೀವಿ. ನಮಗೆ ಬ್ಲಾಗ್ ಮಾಡೋದಕ್ಕಾಗಿಲ್ಲ, ಬಟ್ ನಾವು ದಸರಾನ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಅವಾಗ ಇಡೋದಕ್ಕೆ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಥರ ತರಕಾರಿ ಮತ್ತು ಹಣ್ಣುಗಳನ್ನ ತೊಗೊಂಡು ಬಂದ್ವಿ. ನೋಡಿ, ಇದು ಕಸ್ಟರ್ಡ್ ಆ್ಯಪಲ್ಲು. ಫಸ್ಟ್ ಫ್ರೂಟ್ಸ್ ತೋರಿಸ್ತೀನಿ. ಕಸ್ಟರ್ಡ್ ಆ್ಯಪಲ್ಲು, ಪಪ್ಪಾಯ, ಬನಾನಾ, ಸೊ ಇದು ಮರ್ಸೇಬು ಅಂತಾರಲ್ಲ, ಪೇರ್ ಅನಿಸುತ್ತೆ. ಐ ಡೋಂಟ್ ನೋ ಇಫ್ ಪೇರ್ ಆ್ಯಂಡ್ ಮರ್ಸೇಬು ಆರ್ ಸೇಮ್ ಅಂತ. ಸೊ ಈ ಇನ್ನೊಂದು ಲಿಚ್ಚಿ. 6 ಫ್ರೂಟ್ಸ್ ಬಂತು ನಮಗೆ. ಸೊ ಇದು 100 ರೂಪೀಸ್ ಅನಿಸುತ್ತೆ ಇಷ್ಟಕ್ಕೆ. ಆ್ಯಂಡ್ 6 ವೆಜಿಟೇಬಲ್ಸ್ಗೆ 100 ರೂಪೀಸ್ ಆಯಿತು. ಅದರಲ್ಲಿ ನಮಗೆ ಇದು ಟರ್ನಿಪ್ಪು, ಇದು ಆನಿಯನ್ನು, ಕ್ಯಾರೆಟ್ ರೂಟ್,
ಬೀಟ್ರೂಟ್ ಆರ್ ಟರ್ನಿಪ್ ಗೊತ್ತಿಲ್ಲ. ಸೊ ಇದು ಲೇಡೀಸ್ ಫಿಂಗರು, ಓಕ್ರಾ, ಬ್ರಿಂಜಾಲ್, ಮತ್ತು ಇದು ನಂಗೆ ತುಂಬ ಇಷ್ಟ ಐತೆ, ತುಂಬ ರಿಯಲಾಗಿ ಕಾಣುತ್ತೆ. ಏನಿದು ಬ್ಯಾಕ್ಗ್ರೌಂಡ್ ಸಖತ್ತಾಯ್ತು. ಬ್ಯಾಡಿಗೆ ಮೆಣಸಿನ್ಕಾಯಿ. ಸೊ ಎರಡೂ ಸೇರಿಸಿ ನಮಗೆ 100 ಈಚ್, ಅಂದರೆ 6ಗೆ 5 ಕೊಡ್ತೀನಿ ಅಂತ ಅಂದರು. ನಾವು ಗೊತ್ತಲ್ಲ ಹುಡುಗಿರು ಬಾರ್ಗೇನ್ ಮಾಡಿ 6 ತೊಗೊಂಡಿದ್ದೀನಿ. ಸೊ 200 ರುಪೀಸಿಗೆ ನನಗೆ ಇಷ್ಟು ಸಿಕ್ತು. ಸೊ ಇದು ಕೂಡ ನಂಗೆ ತುಂಬಾ ಇಷ್ಟ ಆಯಿತು. ಐ ಗೇವ್ ದಿಸ್ ಅರೌಂಡ್ 250 ರುಪೀಸ್. ಸೊ ಬನ್ನಿ, ಖಾದಿ ಭಂಡಾರಲ್ಲಿ ನಾನು ತೊಗೊಂಡಂಥ ಬ್ಯಾಗ್ ನೋಡಿದ್ರಿ ನೀವು ಆಲ್ರೆಡಿ. ಸಾರಿ ತೋರಿಸ್ತೀನಿ. ಇದೇ ನಾನು ಖಾದಿ ಭಂಡಾರಲ್ಲಿ ತೊಗೊಂಡಂಥ ಒಂದು ಸೀರೆ. ಆಲ್ಮೋಸ್ಟ್ 750 ರುಪೀಸ್ ನಾವು ಪೇ ಮಾಡಿದ್ದು ಇದಕ್ಕೆ. ಟೆಂಪಲ್ ಬಾರ್ಡರ್ ಇದೆ. ನಂಗೆ ಕಾಟನ್ ಸ್ಯಾರೀಸ್ ಅಂದರೆ ತುಂಬ ಇಷ್ಟ. ಸೊ ಈ ಕಲರ್ ಇರಲಿಲ್ಲ. ಸೊ ನನಗೆ ಯೂಶಲಿ ಎಲ್ಲರೂ ಹಾಕಲ್ಲ ಈ ಥರ ಕಲರ್ಸು. ನನ್ನ ಮೇಲೆ ಚೆನ್ನಾಗಿ ಕಾಣುತ್ತೆ ಅಂತ ನಮ್ಮ ಅಮ್ಮ ಕೂಡ ಒಪಿನಿಯನ್ ಆಗಿತ್ತು. ನಾನು ಹಾಕಿ ನೋಡಿದಾಗ ನಂಗೆ ತುಂಬ ಖುಷಿ ಆಯಿತು ಈ ಸ್ಯಾರಿ ನೋಡಿ. ಸೊ ಒಂದು ಸಿಂಪಲ್ ಸ್ಯಾರಿ, ಕಾಟನ್ ಸ್ಯಾರಿ. ಆಮೇಲೆ ನಮ್ಮ ಅಮ್ಮಂಗೆ ಯಾವುದೋ ಒಂದು ಬ್ಲೌಸ್ದು ಮಟೀರಿಯಲ್ ಬೇಕಿತ್ತು ಅಂತ ಈ ಬ್ಲೌಸ್ ಮಟೀರಿಯಲ್ ತೊಗೊಂಡ್ರು. ಸೊ ದಟ್ಸ್ ಆಲ್. ನಾನು ಶಾಪಿಂಗ್ ಮಾಡಿರೋದಿತ್ತು. ಸೊ ನೀವು ಈ ಥರ ಲೋಕಲ್ ಆರ್ಟಿಸನ್ಸ್ ಹತ್ರ, ಆಲ್ಸೋ ಈ ಖಾದಿ ಭಂಡಾರಲ್ಲೆಲ್ಲ ಶಾಪ್ ಮಾಡಿದಾಗ ನೀವು ನಮ್ಮ ದೇಶದಲ್ಲಿರುವಂಥ ಪ್ರತಿಭೆಗಳನ್ನ ನೀವು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಆಲ್ಸೋ ಸಸ್ಟೈನಬಿಲಿಟಿನ ಪ್ರಮೋಟ್ ಮಾಡ್ದಂಗೆ ಆಗುತ್ತೆ. ನಮ್ಮ ನೇಚರ್, ನಮ್ಮ ಪರಿಸರ, ನಮ್ಮ ಭೂಮಿಗೆ ತುಂಬ ಒಳ್ಳೆಯದು. ಸೊ ಈ ಥರ ಕಾಟನ್ ಹೋಗಿ ಈ ಥರ ಲೋಕಲ್ ಆರ್ಟಿಸನ್ಸು, ವುಡನ್ ಕ್ರಾಫ್ಟ್ಸು, ಈ ಥರ ಮಣ್ಣಿನ ಕ್ರಾಫ್ಟ್ಸ್ ಎಲ್ಲ ತೊಗೊಂಡಾಗ ಸಸ್ಟೈನಬಿಲಿಟಿನೂ ಪ್ರಮೋಟ್ ಮಾಡ್ಬೋದು. ಆಲ್ಸೋ ನಮ್ಮ ಮನೆಯ ಅಂದ ಚಂದನೂ ಕೂಡ ಹೆಚ್ಚಿಸ್ಬೋದು. ನಮ್ಮನೇಲಿ ನಾವು ನೋಡೋದು 2 ಸೀರಿಯಲ್, ಒಂದು ಕರ್ಣ, ಇನ್ನೊಂದು ರಾಘವೇಂದ್ರ ಮಹಾತ್ಮೆ. ಇವೆರಡೇ ನೋಡೋದು. ಇದನ್ನ ನಮ್ಮ ತಂಗಿ ನೋಡ್ತಾಳೆ. ರಾಘವೇಂದ್ರ ಮಹಾತ್ಮೆನ ನಾನು ನೋಡ್ತೀನಿ. ಎಲ್ಲರೂ ನೋಡ್ತೀವಿ. ನಮ್ಮ ಆರ್ಡ್ರ್ ಬಂದಿದೆ ಇವಾಗ. ಬಿರಿಯಾನಿದು ಏನಿತ್ತು ಅದು ಆರ್ಡ್ರ್ ಬಂದಿದೆ. ಬನ್ನಿ ಕಲೆಕ್ಟ್ ಮಾಡೋದು. ಬಿರಿಯಾನಿ ಬಂದು ರಂಗಸ್ಥಳಂ ಅನ್ನೋ ಒಂದು ಆಂಧ್ರ ಕ್ಯೂಸಿನ್ ರೆಸ್ಟೋರೆಂಟಿಂದ. ಸೊ ನೋಡಿ, ಬಿರಿಯಾನಿ ಈ ಥರ ಇರುತ್ತೆ. ನಿಮಗೆ ಸಪ್ರೇಟ್ ರೈಸ್ ಸಪ್ರೇಟ್ ಆ್ಯಂಡ್ ಗ್ರೇವಿ ಸಪ್ರೇಟ್ ಇರುತ್ತೆ. ವಂಕಾಯಿ ಅಂದರೆ ಏನು ಗೊತ್ತಾ? ಬ್ರಿಂಜಾಲ್ ಅಥವಾ ಬದನೆಕಾಯಿಂದ ಮಾಡಿರೋವಂಥ ಒಂದು ಬಿರಿಯಾನಿ ರೆಸಿಪಿ. ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಯು ವಿಲ್ ಆಲ್ಸೋ ಗೆಟ್ ಸಮ್, ಏನಂತಾರಮ್ಮ ಇದಕ್ಕೆ? ರೈತಾ ಮತ್ತು ಇನ್ನೊಂದಿತ್ತು ಯೆಲ್ಲೋ ಕಲರ್ ಕೈಂಡ್ ಆಫ್, ಇದನ್ನು ಮತ್ತು ಇದನ್ನು ಹಾಕ್ಕೊಂಡು ತಿನ್ನಬೇಕು. ಆ್ಯಂಡ್ ಇಲ್ಲಿ ಇವ್ರು ಸೋಂಪು ಕೂಡ ನನಗೆ ತುಂಬ ಇಷ್ಟ. ಡಿಫ್ರೆಂಟ್ ಸೋಂಪು ಕೊಡ್ತಾರೆ ನೋಡಿ. ಇದು ಚಾಕ್ಲೇಟ್ ಸೋಂಪು, ಇದು ಚಾಕ್ಲೇಟು, ಇದು ರೋಸು. ಸೊ ಆ ಥರ ಡಿಫ್ರೆಂಟ್ ಸೋಂಪು ಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ, ಮೈಲ್ಡಾಗಿರುತ್ತೆ ಸ್ಪೈಸಸ್ಸು. ನಮಗೆ ತುಂಬ ಇಷ್ಟ. ಈ ರೆಸ್ಟೋರೆಂಟ್ ಬಂದು RR ನಗರಲ್ಲಿ ಬರುತ್ತೆ. ನೀವು ಅಲ್ಲಿ ಕೂಡ ಹೋಗಿ ಟ್ರೈ ಮಾಡ್ಬೋದು. ಇಟ್ಸ್ ಅ ನೈಸ್ ಬಿರಿಯಾನಿ. ನನಗೂ ತುಂಬ ಹಸಿ ಆಗ್ತಾಯಿದೆ. ಬನ್ನಿ ಇವಾಗ ಊಟ ಮಾಡೋಣ. ಇಟ್ಸ್ ಟೈಮ್ ಫುಡ್ ಇನ್ನು. ಸೊ ನಾನು ರಾಘವೇಂದ್ರ ಮಹಾತ್ಮೆ ಸೀರಿಯಲ್ ಬಗ್ಗೆ ಸಪ್ರೇಟಾಗಿ ಮಾತಾಡಬೇಕು ಅಂತ ಅಂದ್ಕೊಂಡೆ. ನಾನು ಇನಿಷಿಯಲಿ ಫ್ಯೂ ಎಪಿಸೋಡ್ಸ್ನ ನೋಡಲಿಲ್ಲ ನಾನು. ಬಟ್ ಯಾವಾಗ ನಾನು ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಅಲ್ಲಿಂದ ಇಲ್ಲಿವರೆಗೂ ನಾನು ಒಂದಿನ ಕೂಡ ಮಿಸ್ ಮಾಡಿಲ್ಲ. ಕಾಸ್ಟ್ ಹೇಳಬೇಕಂದ್ರೆ ತುಂಬ ಚೆನ್ನಾಗಿರೋರನ್ನ ಆಯ್ಕೆ ಮಾಡಿದ್ದಾರೆ. ಫ್ರಮ್ ದ ಬಿಗಿನಿಂಗ್ ಟು ಟಿಲ್ ನೌ ಅಷ್ಟು ಚೆನ್ನಾಗಿರೋವಂಥ ಆರ್ಟಿಸ್ಟ್ಗಳನ್ನ ಆಯ್ಕೆ ಮಾಡಿ ಈ ಸೀರಿಯಲ್ ಮೂಡಿ ಬರ್ತಾಯಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆದಂಥ ಒಂದು ಸೀರಿಯಲ್ ರಾಘವೇಂದ್ರ ಮಹಾತ್ಮೆ. ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಆಲ್ಸೋ ಯಾರು ನೋಡ್ತಾ ಇಲ್ಲ ದಯವಿಟ್ಟು ನೋಡೋದಕ್ಕೆ ಶುರು ಮಾಡಿ. ಇಟ್ಸ್ ಟೋಟಲಿ ವರ್ತ್ ಇಟ್. ಇನ್ನು ಬಿಗ್ ಬಾಸ್ ಕೂಡ ಸ್ವಲ್ಪ ಹೊತ್ತು ನೋಡಿದ್ವಿ. ನನಗಂತೂ ಗಿಲ್ಲಿ ಅವರು ತುಂಬ ಇಷ್ಟ ಆಗ್ತಾ ಇದ್ದಾರೆ ಈ ಸೀಸನ್ನಲ್ಲಿ. ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ತಿಳಿಸಿ. ಏನು ಮಲ್ಕೊಳ್ಳೋವಂಥ ಟೈಮ್ ಬಂದೇ ಬಿಡ್ತು. ಬಟ್ ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರ ಹತ್ರ ಒಂದು ಇನ್ಫಾರ್ಮೇಷನ್ನ ಶೇರ್ ಮಾಡೋಣ ಅಂತ ನಾನು ಅಂದ್ಕೊಂಡೆ. ಫ್ಯೂ ಇಯರ್ಸ್ ಆಗೋ ನನಗೆ ಒಂದು ಟೈಮಲ್ಲಿ ಮಲ್ಕೊಂಡಾದಮೇಲೆ ಒಂದು ಟೈಮಲ್ಲಿ ಎಚ್ಚರಿಕೆ ಆಗ್ತಾಯಿತ್ತು. ಸೊ ಅದು ಬಾಡಿ ಕ್ಲಾಕಿಂದನೂ ಆಗಿರ್ಬೋದು. ಬಟ್ ಯಾವಾಗ ನಾನು ಮಹಾಮೃತ್ಯುಂಜಯ ಮಂತ್ರನ ಕಲಿತ್ಕೊಂಡು ಹೇಳಿ ಮಲ್ಗಕ್ಕೆ ಶುರು ಮಾಡಿದ್ನೋ, ನನಗೆ ಎಚ್ಚರಿಕೆ ಆಗ್ತಾಯಿತ್ತಲ್ಲ, ಅದು ನಿಂತೋಯ್ತು. ಸೊ ನಿಮಗೆ ಕೆಟ್ಟ ಕನಸು ಬೀಳ್ತಾ ಇರಲಿ ಅಥವಾ ಈ ಥರ ಎಚ್ಚರಿಕೆ ಆಗೋವಂಥ ಪ್ರಾಬ್ಲಮ್ಸ್ ಇದ್ದರೆ ದಯವಿಟ್ಟು ಮಹಾಮೃತ್ಯುಂಜಯ ಮಂತ್ರನ ಯೂಟ್ಯೂಬಿಂದ ಕಲಿತ್ಕೊಂಡು ದಿನ ಮಲ್ಗಕ್ಕೆ ಮುಂಚೆ ಹೇಳಿ ಮಲ್ಕೊಳ್ಳಿ. ಇಟ್ಸ್ ಅ ನೈಸ್ ಪ್ರಾಕ್ಟಿಸ್. ಸೊ ಮಲ್ಗಕ್ಕೆ ಮುಂಚೆ ದೇವ್ರನ್ನ ನೆನೆಸ್ಕೊಂಡು ಮಲ್ಕೊಂಡ್ವಿ ಅನ್ನೋ ಸಮಾಧಾನ ಕೂಡ ಇರುತ್ತೆ. ಸೊ ಇದಾಗಿತ್ತು ಇವತ್ತಿನ ಒಂದು ಸಿಂಪಲ್ ಈವ್ನಿಂಗ್ ವ್ಲಾಗ್. ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಏನು ಮಾಡಬೇಕು? ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆಲ್ಸೋ ಶೇರ್ ಇಟ್ ಟು ಎವ್ರಿ ಒನ್ ಯು ಲವ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿ ಒನ್. ಬಾಯ್. ಹರೇ ಕೃಷ್ಣ.